ಮನೆಯಲ್ಲಿ ಕೂತು ನಮ್ಮ ಶೋ ನೋಡಿ ಮನಸ್ಸು ತುಂಬಾ ಹಾರೈಸ್ತಿರೋ ನಮ್ಮೆಲ್ಲ ವೀಕ್ಷಕರಿಗೆ ನಮಸ್ಕಾರ. ಇದು ಮಜಾ ಭಾರತ ಸೀಸನ್ 3. ಇಲ್ಲಿ ಮಜಾ ಫುಲ್ಲು. ಈ ಮಜವಾದ ಎಪಿಸೋಡ್ಗೆ ನಮ್ಮ ಜಡ್ಜಸ್ ನ ವೆಲ್ಕಮ್ ಮಾಡ್ಕೊಂಡ್ ಬಿಡೋಣ. ಗುರುಗಳ ಗುರು ಮಹಾಗುರು ಗುರುಜಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸಿರಿ. ಆಲ್ ದಿ ಬೆಸ್ಟ್ ಗೈಸ್. ಯಾವಾಗ್ಲೂ ಮನಸ್ಸು ಬಿಚ್ಚಿ ನಗೋ ನಮ್ಮ ಗುಳಿಕೆನೆಯ ಹುಡುಗಿ ರಚಿ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ಬೆಸ್ಟ್. ಇನ್ನು ನಗ್ಸೋದಕ್ಕೆ ರೆಡಿ ಆಗಿರೋ ನಮ್ಮ ಬಾಯ್ಸ್ ಅಂಡ್ ಗರ್ಲ್ಸ್, ವೆಲ್ಕಮ್ ಟು ದ ಶೋ. ತಾನ್ ಕಷ್ಟಪಟ್ರು ಇನ್ನೊಬ್ರಿಗೆ ಒಳ್ಳೆ ಮಾಡೋರ್ನ ಸೋಲ್ಜರ್ ಅಂತಾರೆ. ತಾನ್ ಹಸ್ಕೊಂಡಿದ್ರು ಜನಕ್ಕೆ ಅನ್ನ ನೀಡೋರ್ನ ಫಾರ್ಮರ್ ಅಂತಾರೆ. ಆದ್ರೆ ಚಳಿ ಜಾಸ್ತಿ ಆಯ್ತು ಅಂತ ಪಕ್ಕದ ಮನೆಗೆ ಬೆಂಕಿ ಹಚ್ಚೋರ್ನ ಚಿಲ್ಲರ್ ಅಂತ ಕರೀತಾರೆ. ತಾನು ಬಚಾವಾಗಕ್ಕೆ ಈ ಚಿಲ್ಲರು ಎಂತೆಂತ ಚಿಲ್ಲರೆ ಕೆಲಸ ಮಾಡ್ತಾ ಇದ್ದಾನೆ ಗೊತ್ತಾ? ನೋಡ್ಕೊಂಡ್ ಬಂದ್ಬಿಡಿ ನೀವೇ. ಬ್ರಹ್ಮಂಗೆ ತಲ್ಕೆಟ್ಟು ಮಾಡ್ದ ಮನುಷ್ಯನ್ ಜನ್ಮನ್ನ ಬುರುಡೇಲಿ ಮೆದ್ಲಿಟ್ಟು ಹೊತ್ನು 108 ಅಡಿಯನ್ನ. ಮುಂದೆ ಮೋಸ ಹಿಂದೆ ಮೋಸ ಜೀವನ 3 ದಿನ ಬಿಡು ಚಿಂತೆನ. ಬಾರು ಮಜಾ ಮಾಡೋಣ, ಕುಣಿದು ಕುಪ್ಪಳಿಸೋಣ. ನೀರಾ ಯಾಕೋ ನೀರೇನ್ ಕುಡಿದ್ಯಾ? ಓ ಚೋ ಪಾಬಸನ್ನು ತಗೋಮಗ. ಏನ್ ಎಂತ ವಾಟರ್ ಬಾಟ್ಲ್. ಬರೀ ವಾಟರ್ ಸಾಕ ನಿಂಗೆ? ಥ್ಯಾಂಕ್ ಯು ತಾಡು. ಇಲ್ಲ ಮೇಡಮ್, ಸಾರಿ. ನಿನ್ನ ಹೊಡಿತೀರಾ ಮೇಡಮ್? ಹೇಳ್ಸ್ಕೊಂಡು ಸರ್ ಹೊಡಿತೀರಾ ಸರ್? ನನ್ನ ನೋಡಿದ್ರು ಹೊಡಿಬೇಕು ಅನ್ಸುತ್ತೆ ಸರ್. ಯಾವ ಸಿಟ್ಟು ಸರ್ ಇಟ್ಟೊಂದು ಹೊಡೆದ್ಬಿಟ್ರಿ. ಅಯ್ಯೋ, ನೀವು ಹೊಡೆದಂಗೆ ಮುತ್ತು ಕೊಟ್ಟಂಗೆ ಆಗತ್ತಲ್ಲ ಮೇಡಮ್. ಸೀತಾರಾಮು ಚಿಲ್ಲಾರ್ ಬೆಂಗಳೂರಿಗೆ ಹೋಗೋಣ ಅನ್ಕೊಂಡು ಆಗ್ರಾಕ್ ಬಂದ್ಬಿಟ್ಟಿದೇವಲ್ಲೋ. ಯಾಕೆ? ತಾಜ್ ಮಹಲ್ ಇಲ್ಲಿದೆಯಲ್ಲೋ. ದೂರ ನಿಂತ್ಕೊಂಡ ಅದಾದ ಚಿಲ್ಲಾರ್. ಸೀತಾರಾಮು ನಾನು ಸರಿ ಹೊಡ್ಸ್ಕೊಳ್ಳ, ನೀನು ಬೂಟಲ್ಲೇ ಹೊಡೆಯೋದವ್ರು. ಸೀತಾರಾಮು ಚಿಲ್ಲಾರ್, ಎಣ್ಣೆ ಹೊಡೆದಾಗ ಮತ್ತು ಬರ್ತದೆ, ಮತ್ತು ಬಂದಾಗ ಕವಿತೆ ಹುಟ್ಟುತ್ತದೆ. ಹೌದಾ? ಹಾಗಾದ್ರೆ ಒಂದೊಂದು ಆಗ್ಬಿಡು. ಬಿಡ್ಲಾ? ನಾಲ್ಗೆಗ್ ದಾಹ ಆದ್ರೆ ವಾಟರು, ವಾವಾ. ನಾಲ್ಗೆಗ್ ದಾಹ ಆದ್ರೆ ವಾಟರು, ವಾವಾ. ದೇಹಕ್ ದಾಹ ಆದ್ರೆ ಕ್ವಾಟರು. ಗುರು ಸರ್, ನೀವು ಮಜಾ ಭಾರತಕ್ಕೆ ಪಿಲ್ಲರು. ರಚಿತಾ ಮೇಡಮ್, ನೀವು ಮಜಾ ಭಾರತಕ್ಕೆ ಫುಲ್ ಗ್ಲಾಮರ್. ಓ ಸಿರಿ ಮೇಡಮ್, ನೀವು ಮಜಾ ಭಾರತಕ್ಕೆ ಡೈನೋಸಾರು.
ನೀವೆಲ್ಲ ನನ್ನ ಲವರು. ನೀವು ಟಗರು. ಕುಳ್ಮಿಟ್ಟಿ ಹರ್ಷಿತಾ, ಪಕ್ಕದಲ್ಲೇ ಇಟ್ಕೊಮ್ಮ ನೀ ಕೂಲರು. ಯಾಕೋ? ಹಾರೋಗ್ಬಿಡುತ್ತೆ ನಿನ್ ಕಲರು. ಚಿಲ್ಲರು, ನೀನು ಸೂಪರ್. ನಾನು ಬರೀ ಸೂಪರು. ಸೂಪರ್ ಅಲ್ಲೇ ಸೂಪರ್ ಅಂದ್ರೆ ನಮ್ ಕಲರ್ ಸೂಪರ್. ಇದನ್ನ ತಡೆಯಕ್ಕಾಗಲ್ಲ ಯಾರು. ಹಿಂಗೆ ಕೇಳ್ತಾ ಇದ್ರೆ ಹಗಲು ರಾತ್ರಿ ಅಂದೆ ಕವಿತೆಗಳನ್ನ ಹೇಳ್ತಾನೆ ಇರ್ತಾನೆ ಈ ಚಿಲ್ಲರು. ನನ್ನನ್ನು ತಡೆಯೋರು ಯಾರು? ಎಡಿಟರ್. ನಮ್ಮ ಎಡಿಟರ್ ಬಗ್ಗೆ ಮಾತಾಡೋನು ಯಾರು? Diva leader, dictator, kind of ruler. Diva hunter, be careful, short temper. ಮಾತಲ್ಲಿದೆ ಗತ್ತು ಗಪ್ಪತ್ತು ಯಾವತ್ತು ಪ್ರೀತೋರಿಗೆ ಗೊತ್ತು ಇವನೆಂತ ಸಂಪತ್ತು. ದೇವರು ಖುಷಿಯಾಗಿದ್ದಾಗ ಮೈ ಮರೆತು ಎಂತೆಂಥವರನ್ನು ಸೃಷ್ಟಿ ಮಾಡಿಬಿಡ್ತಾನೆ. ಕೋಪ ಬಂದಾಗ ಮಾತ್ರ ಈ ಶಿವನಂತರ ಸೃಷ್ಟಿ ಮಾಡ್ತಾನೆ. ಶಿವ 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 ತಿಳಿಸಾಡ ಶಿವ. Sit out or get out, you not ready get out. ನೋಡಿ, ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ಕಾನೂನು ವಿಚಾರಣೆ ಮಾಡಿ ಶಿಕ್ಷೆ ಕೊಡುತ್ತೆ. ಆದ್ರೆ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ್ರೆ ನಾನು ವಿಚಾರಣೆ ಮಾಡ್ದೇನೆ ಶಿಕ್ಷೆ ಕೊಡ್ತೀನಿ. ಶಿರ್ಷಾಡು ಸರ್, ಇವನ್ ತುಂಬಾ ರೇಗಿಸ್ತಿದ್ದಾನೆ. ಮತ್ತೆ ಏನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ ಹೇಳು, ಸಿಡ್ಸಾಡಂಗೆ ಹೊಡೆದು ಬಿಡ್ತೀನಿ. ಇವ್ರು ತುಂಬಾ ರೇಗಿಸ್ತಾ ಇದಾರೆ. ಏನ್ ಸರ್ ಒಳ್ಳೆ ಆಫರು. ಏನ್ ಸರ್ ಸಖತ್ ಆಫರು. ಸೆಕ್ಯೂರಿಟಿ ಸರ್, ಕುಳ್ಮಿಟ್ಟಿ ಸೆಕ್ಯೂರಿಟಿ ನೀನೇ. ಐ ಆಮ್ ಎ ಸ್ಟ್ರಿಕ್ಟ್ ಪೊಲೀಸ್ ಆಫೀಸರ್ ಶಿಡ್ಸಾಡು ಶಿವ. ಪೊಲೀಸ್ ಆಫೀಸರ್ ಸರ್. ಸರ್ ಈ ಪೊಲೀಸರಿಗೂ ಸೆಕ್ಯೂರಿಟಿಗೂ ಅಷ್ಟೊಂದು ವ್ಯತ್ಯಾಸ ಇಲ್ಲ ಸರ್. ಯಾಕೆ? ಈ ಸೆಕ್ಯೂರಿಟಿಗಳು ಬರೀ ಒಂದ್ ಮನೆ ಕಾಯ್ತಾರೆ, ಆದ್ರೆ ನಮ್ ಪೊಲೀಸರು ಪ್ರತಿ ಮನೆನೂ ಕಾಯ್ತಾರೆ ಸರ್. ಸರ್ ಇದೇ ಖುಷಿಗೆ ಚಿಪ್ಸ್ ಕೊಡ್ತೀರಾ? ಯಾಕೆ? ಚಿಪ್ ಹೋಗ್ಬೇಕಾಗಿತ್ತು. ಚಿಪ್ಸ್ ಯಾವನ ಚೀಪ್ ತಾನಲ್ಲಿ ಚೀಪ್ ನನ್ನ ಮಗನೇ. ಅಲ್ಲ ಸರ್, ಏನ್ ಕಾಮಿಡಿ ಮಾಡ್ತಾನೆ ಸರ್ ಇವನು. ಫ್ಯೂಚರ್ ನಲ್ಲಿ ಮಜಾ ಭಾರತದಲ್ಲಿ ಇವನು ನಂಬರ್ 2 ಕಾಮಿಡಿಯನ್ ಆಗ್ತಾನೆ. ನಂಬರ್ 2, 3 ಎಲ್ಲ ಇಲ್ಲ, ಆದ್ರೆ ನಂಬರ್ 1 ಕಾಮಿಡಿಯನ್ನೇ ಆಗೋದು ಬ್ರ್ಯಾಂಡ್. ಹಂಗಾಗಲ್ಲ ಬಿಡು. ಯಾಕಾಗಲ್ಲ? ಹಂಗಾಗಲ್ಲ ಕಣ. ಅದೇ ಯಾಕಾಗಲ್ಲ? ಆಲ್ರೆಡಿ ಪಾಟೀಲ್ ನಂಬರ್ 1 ಅಲ್ಲಿ ಇದಾನಲ್ಲ. ಯಾಕೆ ವಾಮಿಟ್ ಮಾಡ್ಕೊಂಡಪ್ಪ? ಸರ್ ಪ್ರಪಂಚದಲ್ಲಿರೋ ಎಲ್ಲಾ ನೋವು ನುಂಗಿ ನೀರು ಕುಡಿದು ಬಿಡ್ತೀನಿ ಸರ್, ಆದ್ರೆ ಈ ನೋವು ಮಾತ್ರ ನನ್ನ ಕೈಯಲ್ಲಿ ನುಂಗಕ್ಕಾಗಲ್ಲ ಸರ್. ನಮ್ ಪಾಟೀಲ ಕಾಮಿಡಿ ಅನ್ನಲ್ಲ, ಅವನೇನ್ ಶಾಂತಪ್ಪ ಮಾಡ್ತಾನ. ಶಾಂತಪ್ಪ ಇರೋ ಸೀತಾರಾಮು. ಅಯ್ಯಪ್ಪ ಲೇ ಚಿಲ್ಲರ್, ನಿಂಗೆ ಹಿಂಗ್ ಹೊಡಿತಾವನಂದ್ರೆ ಆಮೇಲೆ ನಂಗೆ ಸಿಡ್ಸಾಡ್ದಂಗ್ ಹೊಡೆದು ಬಿಡ್ತಾನೆ. ಅಯ್ಯಪ್ಪ ನಿನಗೆ ಇರೋಲ್ಲ ಸರ್. ಅವ್ರನ್ನ ವಿಚಾರಿಸ್ಕೊಂತೀರಿ, ಅಲ್ಲೊಂದು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಂಡ್ ಬರ್ತೀನಿ. ಹೌದಾ? ಓಕೆ ಸರ್. ನೀನ್ ಸ್ಟೇಷನ್ ಸರ್ ನಾನೇನ್ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಹೋಗ್ತೀರಿ ಸರ್? ಏನ್ ಮಾಡಿದ್ಯಾ? ಕುಡಿದು ಬಿಟ್ಟು ಅಂಜಲಿಗೆ ಅಲ್ಲೇ ಮಾಡಿದ್ಯಾ?
ಏ ಅಂಜಲಿ ನೀನು ಹಲ್ಲೆ ಮಾಡಿದೀನಿ ನಮ್ಮ ಇಲ್ಲ ತಾನೇ ನಾನು ತಪ್ಪು ಮಾಡಿದೀನಿ ಅಂತ ಯಾರಾದ್ರೂ ಒಬ್ರು ಹೇಳಿ ನಾವು ಹೋಗ್ಬಿಡ್ತೀವಿ. ತಪ್ಪು ಮಾಡಿದ್ದೇನೆ ತಾನೇ ಇವನು? ತಪ್ಪು ಮಾಡಿದ್ದೇನೆ ತಪ್ಪು ಮಾಡಿಲ್ವಾ ಇವನು? ಮೇಡಮ್ ಸರ್ ಮೇಡಮ್ ನಾನು ತಪ್ಪು ಮಾಡಿದ್ದೇನ? ಇಲ್ಲಪ್ಪ ನಾನು ತಪ್ಪು ಮಾಡಿಲ್ಲ. ನಿನಗೆ ಹಿಂಗೆ ಹೇಳಿದ್ರೆ ಮಾತು ಕೇಳಲ್ಲ. ಎದ್ದಳ ಮೇಲೆ ಸರ್ ನಾನು ತಪ್ಪು ಮಾಡಿಲ್ಲ ಎದ್ದಳು. ಸರ್ ಯಪ್ಪ. My diva leader, dictator, and a ruler. My diva hunter, be careful, short temper. ಸರ್ ಸಿಡ್ಜಾಡ ಸರ್ ನೀವು ಎತ್ತಿ ಕೆಳಗೆ ಹೋಗಿದ್ರಲ್ಲ ಹಂಗೆ ಕಿಕ್ಕು ಕೆಳಗೆ ಹೊಡೆದು ಬಿಡ್ತು ಸರ್. ಏನ್ ಸರ್ಪ್ರೈಸ್ ಅಲ್ವಾ ಸರ್? ಹೌದೌದು. ನನ್ನ ಮನೆ ಕಳ್ಸಿಬಿಡಿ ಸರ್. ನಿನಗೊಂದು ಸರ್ಪ್ರೈಸ್ ಹೇಳ. ಏನ್ ಸರ್? ನನ್ನ ಡ್ಯೂಟಿ ಈಗ ಶುರು ಆಯ್ತು ಸರ್. ಹಾಗಾದ್ರೆ ಡ್ಯೂಟಿ ಮುಗಿಸ್ಬಿಡಿ ಸರ್. ಯಾಕೆ? ಇಬ್ರು ಮನೆಗೆ ಹೋಗೋಣ. ಯಾಕೆ? ನಿಮ್ ಹೆಂಡತಿ ಕಾಯ್ತಿರ್ತಾಳೆ ನಂಗೆ. ನನ್ನ ಹೆಂಡತಿ ನಿನಗೆ ಯಾಕೋ ಕಾಯ್ತಾಳಲ್ಲ? ನನ್ನ ಹೆಂಡತಿ ಅಂತ ಹೇಳಕ್ ಬಂದೆ ಸರ್. ಇದೇನು ಗೊತ್ತಲ್ಲ? ಲಾಟಿ ಸರ್. ಇಲ್ಲಿಂದ ಇಲ್ಲಿ ಮಟ್ಟ ಖಾರ ಹಚ್ಚಿದೀನಿ, ಉಪ್ಪು ಅದನ್ನ ಹಚ್ಚಿದೀನಿ. ಹಂಗಾರೆ ಅದನ್ನ ಎಣ್ಣೆಲಿ ಬಿಟ್ಬಿಡಿ ಸರ್, ಬೋಟಿ ಆಗ್ಬಿಡುತ್ತೆ. ಬೋಟಿ ಬೇಕನೋ? ಬೋಟಿ ಮನೆ ಮುಚ್ಕೊಂಡು ಕೂತ್ಕೋಬೇಕು ಆಯ್ತಾ? ಯಾಕೆ ಸರ್ ಬಂದು ಬಂದು ಎಲ್ರು ಈ ಚಿಲ್ಲರ್ಗೆ ಹೊಡಿತೀರಾ? ಬೆಳಿಗ್ಗೆ ಎದ್ದು ಸ್ಟುಡಿಯೋಗೆ ಬಂದ್ರೆ ಸಾಕು, ಆ ಲ್ಯಾಗ್ ಮಂಜ ಯಾವ್ದಾದ್ರು ಹುಡುಗಿ ನಂಬರ್ ಕೊಡೋ ಅಂತ ಹೊಡಿತಾನೆ. ಆ ಜಗ್ಗಪ್ಪ ಸುಸ್ಮಿತಾ ಎಲ್ಲಿ ಅಂತ ಕೇಳ್ತಾನೆ, ಗೊತ್ತಿಲ್ಲ ಅಂದ್ರೆ ಹೊಡಿತಾನೆ. ಜಗ್ಗಪ್ಪ ಬಂದು ಹೊಡೆದ ಅಂತ ಹೇಳಿ ಸುಸ್ಮಿತಾನು ಸುಮ್ನೆ ಹೊಡಿತಾಳೆ. ಆ ಕಾರ್ತಿ 4 ಜನ ಯಾರಾದ್ರೂ ಇದ್ರೆ ಸಾಕು, ಬಿಲ್ಡಪ್ ಕೊಡಕ್ ನನಗೆ ಹೊಡಿತಾನೆ. ಎಲ್ರು ಬಂದು ಬಂದು ನನಗೆ ಹೊಡಿತಾರೆ ಸರ್. ಹಿಂಗ್ ಹೊಡೆದ್ಮೇಲೂ ಎಲ್ರು ಬಂದು ಕೇಳ್ತಾರೆ, ಚಿಲ್ಲರ್ ನೀನಿನ್ನೂ ಯಾಕೆ ದಪ್ಪ ಆಗಿಲ್ಲ ಅಂತ. ಇಷ್ಟೆಲ್ಲ ಹೊಡ್ತಾ ತಿಂದ್ಮೇಲೂ ಹೆಂಗ್ ಸರ್ ದಪ್ಪ ಆಗ್ಲಿ ನಾನು? ಅಲ್ಲ, ಹಿಂಗ್ ನಾಯಿ ಕುಡಿದ್ರೆ ಯಾವನೂ ದಪ್ಪಾಗಲ್ಲ. ಒಣಕಲ್ ಸಡ್ಡಿ ತಂಗಿದೆ ಸಡ್ಡಿ. ಸರ್ ನಾನು ಯಾಕೆ ಕುಡಿತೇನೆ ಗೊತ್ತಾ ಸರ್? ಯಾಕೆ? ನನ್ ಲವರ್ ಬಿಟ್ಟು ಹೋಗ್ಬಿಟ್ಲು ಸರ್. ಲವರ್ ಬಿಟ್ಟೋದ್ಲಾ? ಯಾಕಪ್ಪ? ನಾ ಕುಡಿತೀನಿ ಅಂತ ಬಿಟ್ಟೋದ್ರು ಸರ್. ಅಯ್ಯೋ, ಕುಡಿತೀನಿ ಅನ್ನೋ ಒಂದೇ ಕಾರಣ ಕುಡ್ಗಿ ಬಿಟ್ಟು ಹೋಗ್ಬಿಟ್ಲ. ನಂದು ನಿನ್ ಕತೆನೆ ಕಣೋ. ನಾನು ಒಂದು ಹುಡುಗಿ ಲವ್ ಮಾಡ್ತಿದ್ದೆ, ಕುಡ್ದು ಕುಡಿತೀನಿ ಅಂತ ಬಿಟ್ಟು ಹೋಗ್ಬಿಟ್ಲು. ಬೇಜಾರ್ ಮಾಡ್ಕೋಬೇಡ. ನೀನ್ ನೋಡಕ್ ಅಮಾಯಕಂತರ ಕಾಣ್ತೀಯಾ? ನಿಶೆ ಹೇಳಿದ್ಮೇಲೆ ನೀನು ಬಿರಿಯಾನಿ ತಿನ್ನಿಸಿ ಕಳಿಸ್ತೀನಿ, ಕುತ್ಕೋ ಅಲ್ಲಿ. ಐ ಲವ್ ಯು ಸರ್. ನಾನೇನು ಮಾಡಿಲ್ಲ ಸರ್, ನನಗೆ ಬಿಟ್ಬಿಡಿ ಸರ್. ಸರ್ ಬಿಟ್ಬಿಡಿ ಸರ್, ನನಗೇನು ಮಾಡಬೇಡಿ ಸರ್. ಮುಚ್ಕೊಂಡು ನಡೆಯೋ ಕ್ರಿಕೆಟ್ಗೆ ಬಾಲ್. ಇದು ಯಾರು ಬರೆದ ಕಥೆಯು ನನಗಾಗಿ ನೀವು ಹಲೋ ಸರ್. ಅವ್ನು ನಿನ್ ಮುಂಚೆನೆ ಗೊತ್ತಾ? ಅವನಿಗೆ ಗೊತ್ತು ಹೋಗಿ ಸರ್. ಸುಮ್ನೆ ತಮಾಷೆ ಮಾಡಿದೆ ಸರ್. ಸರ್ ಕೂತ್ಕೊಳ್ಳಿ. ಊಟ ಅಲ್ಲೇ ಹೊರಗಡೆ ಮಾಡ್ದೆ. ನೀವು ನೋಡಕ್ ತುಂಬಾ ದೊಡ್ಡ ವ್ಯಕ್ತಿಗಳ ತರ ಕಾಣಿಸ್ತೀರಾ. ನಿಮ್ನಾಗ ಸರ್ ಹೇಳ್ಕೊಂಬಂದ್ರು. ಬೇಡ ಬೇಡ, ಪರವಾಗಿಲ್ಲ ಬಿಟ್ಬಿಡು. ಪರವಾಗಿಲ್ಲ ಹೇಳಿ ಸರ್. ಅವ್ರು ನಮ್ಮ ಸಂಬಂಧಿಕರಾಗಬೇಕು ಸರ್, ಹೇಳಿದ್ರೆ ಬಿಡ್ತಾರೆ ಸರ್. ಅವ್ರು ನಿಮ್ ಸಂಬಂಧಿಕರ? ಹ್ಞೂ ಸರ್. ಅವ್ರು ನಿನಗೆ ಏನಾಗಬೇಕು? SI ಆಗ್ಬೇಕು ಸರ್. ಹೋಗ್ಲಿ ಬಿಡಿ ಸರ್. ಕಳ್ತನ ಮಾಡಿದ್ರಾ? ಅದ್ಯಾವ್ದು ಮಾಡಿಲ್ಲ. ಬ್ಯಾಂಕ್ ದರೋಡೆ ಮಾಡಿದ್ರಾ? ಅದ್ಯಾವ್ದು ಮಾಡಿಲ್ಲ ಕಣ. ಅಂದ್ರೆ ಬ್ಯಾಂಕ್ ದರೋಡೆ ಮಾಡಿ ಬಂದ್ರ? ಸರ್ ಇವನು ಸರ್ ಇಲ್ಲ ಸರ್, ಏನು ಮಾಡಿಲ್ಲ ಸರ್. ದರೋಡೆ ಮಾಡಿ ಬಂದಿಯಾನಲ್ಲಿ? ಇಲ್ಲ ಸರ್. ಈ ಸರಿ ಕಪ್ ನಮ್ದೇ. ಜೋರಾಗಿ ಹೊಡಿಬೇಡಿ ಸರ್. ಯಾಕೆ? ಕಪ್ ಹೊಡೆದೋಗುತ್ತೆ. ದರೋಡೆ ಮಾಡ್ತೀಯ? ದರೋಡೆ ಸರ್ ಹೊಡಿಬೇಡಿ ಸರ್. ನೀವೇನ್ ಕೇಳಿದ್ರಿ ಹೇಳ್ತೀನಿ ಸರ್. ಏನ್ ಕೇಳಿದ್ರು ಹೇಳ್ತೀಯ? PC. PC ಅಂದ್ರೆ ಫುಲ್ ಫಾರ್ಮ್ ಏನು? PC ಫುಲ್ ಫಾರ್ಮ್ ಪ್ರಿಯಾಂಕಾ ಚೋಪ್ರಾ. ಸಾರಿ ಪಾಟೀಲ್ರೆ, ಇಷ್ಟು ನನ್ನ ಪೊಲೀಸ್ ಕಾನ್ಸ್ಟೇಬಲ್ ಅನ್ಕೊಂಡ್ಬಿಟ್ಟಿದ್ದೆ. ಸಾರಿ ಪ್ರಿಯಾಂಕಾ ಚೋಪ್ರಾ, ಐ ಲವ್ ಯು. ಸರ್ ಬರೀ ಕೂತ್ಕೊಳ್ಳಿ ಸರ್. ಸರ್ ಯಾಕೆ ಸರ್ ಇನ್ನೂ ಬಂದಿಲ್ವಾ? ಅಲ್ಲ ಇನ್ನೂ ಕಾಲು ನೋವು ಬಂದಿಲ್ವಾ ಅಂದೆ. ಇಲ್ಲಿ ಬಂದಿದೆ. ಹಲ್ಲು ನೋಯ್ತಾ ಇಲ್ವಾ? ಅಲ್ಲ ಹಲ್ಲಿಗೆ ಹೊಡೆದ್ರಲ್ಲ, ಹಲ್ಲು ನೋಯ್ತಿಲ್ವಾ ಅಂದೆ. ಎಲ್ಲ ಕಡೆ ನೋಯ್ತಿದೆ, ಸುಮ್ಮನಿರ ನೀನು. ಚೇರ್ ಹಾಕಿಸ್ಲ ಸರ್? ಬೇಡ ಹೇಳ್ತೀನಿ ಇರಿ ಸರ್.
ಸರ್ ಕೂತು ಕೂತು ಕಾಲು ನುಯ್ತಿದೆ ಚೇರ್ ಹಾಕ್ಸಿ ಸರ್. ಯಾವನ್ ಹೇಳ್ತಾ ಇದೀಯಾ ಅಂತ ಅವ್ನು ಕೇಳ್ತೀವನು ಸರ್. ಸರ್ ಇಲ್ಲ ಕೇಳಿಲ್ಲ ಸರ್. ಕೂತ್ಕೋ ಬೈ. ಇಲ್ಲಿ ಚೇರ್ ಇದೆ ಕೂತ್ಕೋ. ಸರ್ ಇಲ್ಲಿ ಚೇರ್ ಇಲ್ಲ ಸರ್. ಅಲ್ಲಿ ಚೇರ್ ಇದೆ ಕೂತ್ಕೋ ಅಷ್ಟೇ. ಬಂಗಾರದ್ದಿದೆ ಸರ್. ನಿಮ್ಮ ಅಪ್ಪ ಹಾಕ್ಸೋನ್ ಬಂಗಾರದಲ್ಲಿ ಪ್ಲಾಸ್ಟಿಕ್ ಚೇರ್ ಅಲ್ಲ ಅದು. ಕೂತ್ಕೋ. ಹಲೋ ಹಲೋ, ಚೇರು ಇಷ್ಟೇ ಹತ್ರ ಇದೆ. ಹೌದಾ ಸರ್? ಎಲ್ಲ ಕೂತಿದ್ಯಾ? ಇಲ್ಲಿದೆ ಕಣ ಚೇರು, ಇಲ್ಲಿದೆ ನೋಡು, ಇಷ್ಟೇ ಹತ್ರ ಇದೆ ಕಣೋ. ಬೇಕಾ ಚೇರ್ ಬೇಕಾ? ಇನ್ನೊಂದ್ಸರಿ ಚೇರ್ ಗಿರಿ ಅಂದ್ರೆ ನಿನ್ನ ತುಂಡು ತುಂಡಾಗಿ ಕತ್ತರಿಸಿ ಬಾತ್ರೂಮ್ ಸಿಂಕ್ ಒಳಗೆ ಹಾಕಿ ಪ್ಲಸ್ ಮಾಡಿಬಿಡ್ತೀನಿ. ಏನ್ ಮಾಡ್ತೀನಿ? ಪ್ಲಸ್ ಮಾಡ್ತೀನಿ. ನನ್ನ ಎದುರಿಸ್ತೀನಿ. ಬಿಟ್ಬಿಡಿ ಸರ್. ಲಾಠಿ ಕೊಡ ಇಲ್ಲಿ, ಲಾಠಿ ಇಲ್ಲಿ ಕೊಡಲ್ಲ ಇಲ್ಲಿ. ಸರ್ ನನಗೆ ಬಿಟ್ಬಿಡಿ ಸರ್. ಸರ್ ನನಗೆ ಬಿಟ್ಬಿಡಿ ಸರ್. ನಮ್ ಸಿಡ್ಸಾಡೋ ಸರ್ ಸಿಡ್ಸಾಡಂಗ್ ಹೊಡಿತಾವ್ರೆ ಒಳಗಡೆ. Get out or get down, you naradi cut out. ಸಿಡ್ಸಾಡೋ ಸರ್ ಒಳಗಡೆ ಹೋಗ್ಬೇಕಾದ್ರೆ ನಿಮ್ ಕೈಲಿ ಲಾಠಿ ಇತ್ತು, ಈಗ ಎಲ್ಲಿ ಸರ್? ಅವನೇ ಕೇಳ. ಹೋಗ ನೀನು ಆ ಕಡೆ ಹೋಗ. ತುಂಬಾ ನೋವಾಯ್ತಾ ಸರ್? ಎಲ್ಲಿ ಹೊಡೆದ್ರು ಸರ್? ತಲೆ ಕೊಡಿದ್ರು ಕಣ. ತಲೆ ಬಗ್ಗೆ ಇಷ್ಟೊಂದು ಕೇರಿರೋರು ಮೊನ್ನೆ ಗಾಡಿಲಿ ಹೋಗ್ಬೇಕಾದ್ರೆ ಯಾಕೆ ಸರ್ ಹೆಲ್ಮೆಟ್ ಹಾಕೊಂಡು ಹೋಗ್ಲಿಲ್ಲ? ಹೆಲ್ಮೆಟ್ ಹಾಕೊಂಡು ಹೋಗಿಲ್ಲ ನಲ್ಲಿ. ಹೆಲ್ಮೆಟ್ ತಗೊಂಡೋಗಿದ್ದೆ ಸರ್, ಆದ್ರೆ ಎಲ್ಲ ಹಾಕೋಬೇಕಂತ ನೆನಪಾಗ್ಲಿಲ್ಲ. ಅಲ್ಲಪ್ಪಿ, ಕಾಲಿಗೆ ಸಾಕ್ ಸಾಕದ್ ಗೊತ್ತಾಗುತ್ತೆ, ಮಂಡಿಗೆ ನಿಕಾಪ್ ಹಾಕೋದ್ ಗೊತ್ತಾಗುತ್ತೆ, ಫ್ರಂಟ್ ಬೆಲ್ಟ್ ಹಾಕೋದ್ ಗೊತ್ತಾಗುತ್ತೆ, ಎಲ್ಲಿ ಹೆಲ್ಮೆಟ್ ಹಾಕಬೇಕನ್ನೋದು ಗೊತ್ತಾಗಲ್ವೇನೋ ನಿನಗೆ? ಮಗನೇ ನನ್ಗೆ ಆಗೋಗ್ಲಿ ಪ್ರಿಯಾಂಕಾ ಚೋಪ್ರಾ ಅಂತೀಯ? ಸರ್ ಬನ್ನಿ ಸಮಾಧಾನ ಮಾಡ್ಕೊಳ್ಳಿ ಸರ್. ಸರ್ ತುಂಬಾ ಹೊಡೆದ್ರು ಅನ್ಸುತ್ತೆ. ಟೀ ಏನಾರ ಕುಡಿತೀರಾ ಸರ್? ಟೀ ಬೇಡ ಹೋಗಲ್ಲ. ಕುಡ್ರಿ ಸರ್, ಟೀ ಕೇಳೋದ್ ನಮ್ ಹಕ್ಕು ಸರ್. ಒತ್ಕೊಂಬಿದ್ದಿಲ್ಲ ಸರ್, ಟೀ ತಂದಿಲ್ವಾ? ಟೀ ಅಲ್ಲಿ ಸರ್ ತರಕೋದೇನಿ ಇರಿ ಇರಿ. ಓ ನೀವು ಇರಿ, ಇಸ್ಕೊಂಬರ್ತೀನಿ ಇರಿ. ಸರಿ ಟೀ ಕುಡಿ ಸರ್. ಸರ್ ಟೀ ಬೇಕಿತ್ತು ಸರ್, ಟೀ ಬೇಕಿತ್ತು ಸರ್. ಪರವಾಗಿಲ್ಲ ಹಾಕಿ ಸರ್. ಥ್ಯಾಂಕ್ ಯು ಸರ್. ಸರ್ ತಗೊಳ್ಳಿ ಸರ್ ಟೀ. ಥ್ಯಾಂಕ್ ಯು ನಮ್ಮ ಸಾಹೇಬ್ರು ತುಂಬಾ ಒಳ್ಳೆಯವರು. ಕುಡ್ರಿ ಸರ್. ಸಖತ್ತಾಗಿದೆ ಅಲ್ವಾ? ಸಖತ್ತಾಗಿದೆ, ಆದ್ರೆ ಸ್ವಲ್ಪ ತಣ್ಣಗಿದೆ ಅಷ್ಟೇ. ಹೌದು ತಣ್ಣಗಿದೆ. ಅಯ್ಯೋ ಟೀ ಕೇಳಿದ್ಗಟ್ಲೆ ಟೀ ಕೊಡೋದಲ್ಲ ಕಣೋ, ಬಿಸಿ ಇದೆಯಾ ತಣ್ಣಗಿದ್ಯಾ ನೋಡ್ಬೇಕು. ಯಾವನ್ ಹೇಳ್ತಾ ಇದೀಯ ನೀನು? ಹಂಗಂತ ಅವನು ಹೇಳ್ತಿದ್ದಾನೆ ಸರ್. ಸರ್ ಇಲ್ಲ ಸರ್, ನಾ ಏನು ಹೇಳಿಲ್ಲ ಸರ್. ಸರ್ ಪ್ಲೀಸ್ ಸರ್, ನಾ ಏನು ಹೇಳಿಲ್ಲ. ಇಲ್ಲ ಸರ್. ಎಲ್ಲಿರುವನು ನನ್ನ ಕೃಷ್ಣ? ಸರ್ ಅವನಿಗೋಸ್ಕರ ಊಟ ತಗೊಂಡ್ ಬಂದಿದ್ದೀನಿ. ನನ್ನ ಕೃಷ್ಣ ಕಳ್ಳ ಅಲ್ಲ, ಪೊಲೀಸು. ಯಾವ್ದಕ್ ಬಂದಿ ನಿಲ್ಗೆ? ರೀ ನೀವ್ ನನ್ನ ಹತ್ರ ಕೋಪ ಮಾಡ್ಕೊಂಡು ಊಟ ಮಾಡ್ದೆ ಬಂದ್ರಲ್ಲ, ಅದಕ್ಕೆ ಊಟ ತಂದಿದ್ದೀನಿ. ತಂದಾವಳೆ ಸರ್. ಇವ್ರು ನಿಮ್ ಹೆಂಡ್ತಿನ ಸರ್? ಎಲ್ರು ಹಂಗಂತಾರಪ್ಪ. ಒಳ್ಳೆ ರಾಮ ಸೀತೆ ಇದ್ದಂಗಿದ್ದೀರಾ ಸರ್. ದೈವಿ ಸ್ವರೂಪ ಸರ್ ನಿಮ್ ಹೆಂಡ್ತಿ. ಕಾಲು ಮುಗಿಬೇಕು ಅನ್ಸುತ್ತೆ. ಏನ್ ಸಖತ್ತಾಗಿದೆ ಫಿಗರು. ಫಿಗರ್ ಮೇಡಮ್ ಅವ್ರನ್ನೇ ಫಿಗರ್ ಅಂತೀಯೇನೋ? ಇಲ್ಲ ಸರ್, ನಾ ಫಿಗರ್ ಇಲ್ಲ ಸರ್. ನನ್ನ ಹೆಂಡ್ತಿಲೆ ಬಾರ ಇಲ್ಲಿ. ಅವಳು ನೋಡಕ್ ಫಿಗರ್ ಇದ್ದಂಗ ಅದಾಳೆ. ಬಾರ ಇಲ್ಲಿ. ಅವಳು ನೋಡಕ್ ಫಿಗರ್ ಇದ್ದಂಗ ಇದ್ದಾಳೆ. ಇಲ್ಲ ಸರ್, ರೌಂಡ್ ಫಿಗರ್ ತರ ಇದ್ದಾಳೆ. ಅಲ್ಲ ಕಣೋ, ಮೇಡಮ್ ಅವ್ರು ಒಂದ್ಸಲ ಅಂತ ಜೋರಾಗಿ ಉಸಿರು ತಗೊಂಡ್ರೆ ಈ ಮೂಗಿನ ಸೊಳ್ಳೆ ಒಳಗೋಗಿ ಈ ಮೂಗಿನ ಸೊಳ್ಳೆ ಒಳಗ್ ಬರಂಗಿದ್ಯಾ? ಮೇಡಮ್ ಅವ್ರಿಗೆಲ್ಲ ಏನಾಗ್ತೀಯಾ? ಅಲ್ಲೇ ಕೈ ತೊಳ್ಕೊಂಬರ್ತೇನೆ.
ನಿನಗೆ ಊಟ ಮಾಡಿ ಹೊಡಿತೀನಿ ಕಣ. ಬೇಡ ಸರ್, ಊಟ ನೋಡಿರಿ. ಬನ್ನಿ ಬನ್ನಿ ಸರ್, ಕೂತ್ಕೊಳ್ಳಿ. ಏನಾಗಲ್ಲ, ಕೂತ್ಕೊಳ್ಳಿ ಸರ್. ಓಪನ್ ಮಾಡಕ್ಕೆ ಪಾಟೀಲಣ್ಣ ಒಂದ್ ಸ್ವಲ್ಪ ತೆಕ್ಕೊಡಿ ಇದನ್ನ. ಓಕೆ, ಕೊಡಿಲಿ. ಇತ್ತೀಚಿಗೆ ಬಾಳ ಮಾಡ್ತಿದ್ಯಂತೆ ಏನ ಕಾಮಿಡಿ. ಬತ್ತಿಲ್ಲ ತಗ ನೀನು. ನಿನ್ ಪಾಟೀಲ್ ಅಣ್ಣ ಅಲ್ಲ, ಪಾಟೀಲ್ ಅಕ್ಕ. ಬರ್ತಾರಲ್ಲ ಸರ್, ಪಾಪ ಹೆಣ್ಣೆಂಗ್ಸು ಕಷ್ಟ ಪಡ್ತಿದೆ, ಗಂಡ್ಸಾಗಿ ಸಹಾಯ ಮಾಡೋದಲ್ವಾ ಸರ್? ನೀ ಗಂಡ್ಸಲ್ವಾ? ನಾ ಗಂಡ್ಸಲ್ಲ ಸರ್. ಹೋಗಿ, ನೀವು ಗಂಡ್ಸಲ್ವಾ? ಹೋಗಿ. ನಾವು ಸಹಾಯ ಕೊಡಿ ಮೇಡಮ್, ತೆಗೆದು ಕೊಡ್ತೀನಿ. ಅಯ್ಯೋ ಪರವಾಗಿಲ್ಲ ಬಿಡಿ. ಇರ್ಲಿ ಕೊಡಿ. ಅಯ್ಯೋ ಪರವಾಗಿಲ್ಲ ಕೊಡಿ, ಇಲ್ಲಿ ನಾ ತೆಗಿತೀನಿ. ಅಯ್ಯೋ ನೀವು ನೋಡಿದ್ರಿ ಶ್ರೀರಾಮಚಂದ್ರ, ನಿಮ್ ಹೆಂಡತಿ ಸೀತಾ ಮಾತೆ ಇದ್ದಂಗ ಅವ್ರೆ. ಅವ್ರು ಬೇಡ ಬಿಡು ಬಿಡು ಅಂದ್ರು, ಆ ನನ್ನ ಮಗ ಬಿಡ್ತಾ ಇಲ್ಲ ನೋಡಿ ಸರ್. ಇಲ್ಲಪ್ಪ ನೋಡಿ, ಬಿಡಿ. ನಾನ್ ಬಿಡಲ್ಲ ಇದು. ಅಯ್ಯೋ ಪರವಾಗಿಲ್ಲ ಬಿಡಲ್ಲ ನಾನಿದು. ಏನಪ್ಪ ತೆಗೆದೇ ಕೊಡೋದು. ಬಿಡಿ. ಮುರಿಲಿಲ್ಲ, ಕಣ್ಣಿಗ್ ಬಂದು ಹೊಡಿತು. ಬಿಡಪ್ಪ, ಅದೇನ ಬಿಡು ಬಿಡು ಅಂತಿದ್ದಲ್ಲ. ಬಿಟ್ಟೆ ಸರ್. ಬಿಡು ಬಿಡು. ಕುತ್ಕೋಬೇಕು. ಬಿಡು ಅಂತ ಬಿಡಲ್ಲ ಅಂತ, ಬಿಡು ಅಂತ ಬಿಡಲ್ಲ ಅಂತ. ಸುಮ್ ಕುತ್ಕೋಬೇಕು. ಏ, ನಿಮ್ ಮನೆಗೆ ಹೋಗಿ. ಅಲ್ಲ ಬಾಕ್ಸ್. ಏ, ಮನೆಗೆ ಹೋಗಿ, ನೀನು ಮಾತ್ರ ಬರ್ತೀನಿ ನಾನು. ಯಾವ ಊಟ ಬೇಡ, ಯಾವ ಶಾವಿಗೆ ಉಪ್ಪಿಟ್ಟು ಬೇಡ. ಹೋಗ ಹೋಗ್. ಮೇಡಮ್ ಅವ್ರು ಸಖತ್ತಾಗಿದಾರಲ್ಲ. ಹೌದು. ನನ್ನ ನೋಡಿ ಸೀಟೆ ಹೊಡಿತಾ ಇದಾರೆ ರೀ. ಯಾವನೋ ಸೀಟಿ ಹೊಡೆದ್ ನಾನು ನಿಂತಿ ನೋಡಿ. ಸರ್, ನಂಗೆ ಸೀಟಿ ಹೊಡಿಯಕ್ ಬರಲ್ಲ ಸರ್. ಬರಲ್ಲ, ಒಂದ್ಸರಿ ಹೊಡಿ. ಹೋಗಲೇ. ಏ, ನೀನ್ ನೋಡಿಯ ಸರ್, ನಂಗೆ ಬರಲ್ಲ ಸರ್. ಏ, ಹೊಡಿಬೇಕಷ್ಟೇ, ಹೊಡಿ. ಸರ್, ಯಾರೇ ಸೀಟಿ ಹೊಡೆದು ಏ, ಸೀಟಿ ಹೊಡೆದಿದ್ದು ಇವನ ತಾನೇ? ಇವನ ಅಲ್ವಾ? ಏ, ನೀನು ಹೋಗಿ ಹೇಳ್ತೀನಿ. ಹೋಗು ಮೇಡಮ್, ಇವನೇ ಹೊಡೆದಿದ್ದು. ಸರ್, ಇಲ್ಲ ಸರ್, ನಾನು ಸೀಟಿ ಹೊಡೆದು. ಸರ್, ನನಗೆ ಸೀಟಲ್ಲಿ ಕೂರ್ಲಕ್ಕ ಬರಲ್ಲ. ತಗೊಂಬನ್ನಿ ಸರ್. ಸರ್, ಅವಾಗಲೇ ಲಾಠಿ ತಂದಿರ್ಲಿಲ್ಲ, ಇವಾಗ ಲಾಠಿ ಎಲ್ಲಿಂದ ಬಂತು ಸರ್? ಸರ್, ಆಗ್ಲೇ ಒಬ್ರು ಸ್ಮಾರ್ಟ್ ಬಾಯ್ ಒಳಗಡೆ ಹೋದ್ರು. ಎಲ್ಲಿ ಸರ್ ಅವರು? ಅದನ್ನ ನಾನೇ ಕಡೆ. ಓ, ಇನ್ನೂ ಸ್ಮಾರ್ಟ್ ಆಗಿಬಿಟ್ಟಿದ್ದೀರಾ? ಸರ್, ನಂಗೆ ಬೈತಾವನೆ ನೋಡಿ ಸರ್. ಅಮಾಯಕ ಹುಡುಗ ಅವನು, ಅವ್ನು ಕುತ್ತಿಗೆ ಸಿಕ್ತಿಯ. ಇಷ್ಟು ಹೇಳಿದ್ರು ಬುದ್ಧಿ ಬಂದಿಲ್ವ ನನಗೆ? ಇಲ್ಲ ಸರ್. ಸರ್, ಹಲೋ ಸರ್, ಹೇಳಿ ಸರ್. ಸರ್, ಏನ? ಹೌದಾ? ಓ ಮೈ ಗಾಡ್, ಇವನೇ ಸರ್, ಕರೆಕ್ಟ್ ನೋಡಿ. ಇವನೇ ಸರ್. ನಾನು ಮಾಡಿಲ್ಲ ಸರ್. ನನ್ಗೆ ಕ್ಷಮಿಸ್ಬಿಡಿ ಸರ್, ನನ್ಗೆ ಕ್ಷಮಿಸ್ಬಿಡಿ ಸರ್, ಪ್ಲೀಸ್ ಸರ್. ಸರ್, ಯಾವನೋ ಕುಡಿದ್ಬಿಟ್ಟು ಆಕ್ಸಿಡೆಂಟ್ ಮಾಡ್ಬಿಟ್ಟವನಂತೆ ಸರ್. ನೀವೇಂತೇಳಿ ಕರ್ಕೊಂಡ್ಬಂದ್ಬಿಟ್ಟೆ. ಸಾರಿ ಸರ್. ಸರ್, ಸಾರಿ ಸರ್. ಇದ್ದಾಳೆ ಸರ್ ಮೇಲೆ. ಸಾರಿ ಸರ್, ತಪ್ಪಾಯ್ತು ಸರ್, ಕ್ಷಮಿಸ್ಬಿಡಿ ಸರ್. ಸಾರಿ ಸರ್. ಸರ್, ಕರೆಕ್ಟ್ ಆಗಿ ನೋಡಿ ಸರ್, ಅವನೇ ಇರ್ಬೇಕು. ಅಲ್ ಬಿಡ್ರಿ, ಅವನು ಅಲ್ಲವ. ಅಲ್ಲ ಕಣೋ, ಏನೋ ಗೊತ್ತಿಲ್ದೆ ನೀನ್ ತಪ್ಪು ಮಾಡಿದ್ಯಾ ಅಂತ ಹೊಡೆದ್ರಪ್ಪ. ಅದಕ್ಕೆ ನಮ್ಮ ಇನ್ಸ್ಪೆಕ್ಟರ್ಗೆ ಓದಿಯೋದ? ಇಲ್ಲ ಸರ್, ನಾವು ಓದಿಲ್ಲ ಸರ್. ದೇವರನಿಗೆ ನಾವು ಓದಿಲ್ಲ. ತುಂಬಾ ಬೇಜಾರಾಯ್ತು. ನಿನ್ನಂತವನೊಬ್ಬ ಇದ್ರೆ ಸಾಕು, ಊರೆಲ್ಲ ಉದ್ಧಾರ ಆಗ್ಬಿಡುತ್ತೆ. ನಿಜ ಮೇಡಮ್. ಎಷ್ಟು ಕೆಟ್ಟವನಲ್ಲ. ರಚ್ಚಿ, ಏನನ್ಸತ್ತೆ ನಿಮ್ಗೆ? ಭಯ ಆಯ್ತು ಕೆಲವೊಂದು. ಅದು ಆಕ್ಷನ್ ಓವರ್ ಆಗ ನಿಜವಾಗ್ಲೂ ಅವ್ನಿಗೆ ಏನಾದ್ರು ಹರ್ಟ್ ಆಯ್ತೇನೋ ಎಲ್ಲ ಅನ್ಸ್ತು. ಅಂಡ್ ಪ್ರಿಯಾಂಕಾ ಚೋಪ್ರಾ ಡೈಲಾಗ್ಸೇ ಇರಲಿಲ್ಲ, ಸುಮ್ಮನೆ ಡೈಲಾಗ್ಸ್ ಸುರ್ಕೊಂತಿದ್ರು ಮಧ್ಯದಲ್ಲಿ. ಅಂಡ್ ಶಿಟ್ ಚೆನ್ನಾಗಿ ಮಾಡಿದೆ ಮಗ ನೀನು. ನಿನ್ನ ಅಂದ್ರೆ ಹೈಪರ್ ಆಗಿತ್ತು ನಿನ್ನ ಒಂದು ಪರ್ಫಾರ್ಮೆನ್ಸ್, ತುಂಬಾನೇ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಇತ್ತು. ಅದಾದ್ಮೇಲೆ ಚಿಲ್ಲರ್ ಆಸ್ ಯೂಶುವಲ್, ಪಿನ್ ಇಟ್ಬಿಟ್ಟು ತಮಾಷೆ ನೋಡೋದು ಅದಂತೂ ಕೆಟ್ಟ ಕೆಲಸ. ಬಟ್ ಸ್ಟಿಲ್ ಚೆನ್ನಾಗಿ ಮಾಡಿದೆ ಅದನ್ನ. ಬಸು, ಶಿಟ್ ಶ್ಯಾಡೋ ಅಂಡ್ ಚಿಲ್ಲರ್ ಮೂರೇ ಜನ ಲೈಕ್ ತುಂಬಾನೇ ಇಂಪ್ರೆಸಿವ್ ಅಂಡ್ ಅಟ್ರಾಕ್ಟಿವ್ ಆಗಿದ್ದು. ಲೈಕ್ ಎಂಟೈರ್ ಸ್ಕಿಟ್ ಅಲ್ಲಿ ತುಂಬಾ ಅಟ್ರಾಕ್ಷನ್ ಅಂತ ಅಂದಿದ್ದು ನೀವು ಮೂರು ಜನ. ಸೊ ಗುಡ್ ಇಟ್ ವಾಸ್.
ಓಕೆ ಥ್ಯಾಂಕ್ ಯು ರಚಿ ಗುರುಜಿ. ಪರ್ಫಾರ್ಮೆನ್ಸ್ ರಿಯಲಿ ಗುಡ್. ಎಲ್ಲರೂ ಚೆನ್ನಾಗಿ, ಎಲ್ಲ ಸೀನಿಯರ್ ಆರ್ಟಿಸ್ಟು ಕರೆಕ್ಟಾಗಿ ಗೊತ್ತಿದೆ ಈಗ ಡೈಲಾಗ್ ಹೊಡಿಬೇಕು, ಹೆಂಗೆ ಎತ್ತಬೇಕು ಅಂತ. ಪರ್ಫಾರ್ಮೆನ್ಸ್ 100% ವೆರಿ ಗುಡ್. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಗುರುಜಿ and all the best. Bye guys, bye. ಲೈಫ್ ಅಲ್ಲಿ ಟೆನ್ಷನ್ ಆಯ್ತು ಅಂತ ಡ್ರಿಂಕ್ಸ್ ಮಾಡಿದ್ರೆ ಎಲ್ಲ ಪ್ರಾಬ್ಲಮ್ ಮರ್ತ ಹೋಗತ್ತಂತೆ. ಆದ್ರೆ ನಮ್ಮ ಹರೀಶ ಎಣ್ಣೆ ಹೊಡಿಯೋಕೆ ಅಂತ ಬಾರ್ ಮ್ಯಾನೇಜರ್ನೇ ಯಾಮರ್ಸ್ತದನಂತೆ. ಎಂತ ಕಿಲಾಡಿ ಇರ್ಬೇಕು ಇವನು. ಬನ್ನಿ ಇವನ್ ಸ್ಟೋರಿ ಏನು ಅಂತ ನೋಡ್ಕೊಂಡ್ ಬಂದ್ಬಿಡೋಣ. Danger, 15 to 20, danger, 20 to 30, soldier, 30 to 40, hunter, 40 के नीचे गए, 50 के मेल पंचर. ಹಲೋ ಲೇ, ಥೂ ನಿನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಕೊಟ್ರೆ 5,000 ರೂಪಾಯಿ ಸಾಲನ ವಾಪಸ್ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನೋ ನಿನ್ಗೆ? ಯಾವರ ಹತ್ರ ಮಾತಾಡ್ತಿದ್ಯಾ? ಕೇಳ್ದವ್ರಿಗೆಲ್ಲ ಸಾಲ ಕೊಟ್ಟು ಅವ್ರನ್ನ ನಿರುದ್ಯೋಗಿ ಮಾಡ್ತಾ ಇರೋದು ತಪ್ಪು ಅನಿಸ್ತಿಲ್ವೇನಾ ನಿಂಗೆ? ಜಾಸ್ತಿ ಮಾತಾಡ್ಬೇಡ. ನಾನು ಸಾಲ ವಾಪಸ್ ಕೊಡಲ್ಲ, ನೀನು ಯಾರಿಗೆ ಸಾಲ ಕೊಡಬಾರ್ದು. ಇಡ ಫೋನು. ಇಷ್ಟೇ ಸರ್ ನನ್ನ ಕ್ಯಾರೆಕ್ಟ್ರು. ನಾನು ಯಾವತ್ತೂ ಕೆಟ್ಟತನಕ್ಕೆ ಸಪೋರ್ಟ್ ಮಾಡಲ್ಲ ಸರ್. ಎಜುಕೇಶನ್ ಅಲ್ಲಿ ಕರಪ್ಷನ್ ಇದೆ ಅಂತ ಓದ್ಲಿಲ್ಲ. ನನ್ನ ಲೆವೆಲ್ಗೆ ಕೆಲಸ ಸಿಗಲ್ಲ ಅಂತ ಕೆಲ್ಸಕ್ಕೆ ಸೇರ್ಕೊಳ್ಳಿಲ್ಲ. ತಿಂಗಳಿಗೊಂದು ಬಾಡಿಗೆ ಮನೇಲಿ ಇರ್ತೀನಿ, ಬಾಡಿಗೆ ಕಟ್ಟಲ್ಲ. ಡೈಲಿ ಬಾರ್ಗೋಗಿ ಎಣ್ಣೆ ಹೊಡಿತೀನಿ, ಬಿಲ್ ಕಟ್ಟೋದಿಲ್ಲ. ಜೀವ ಇದ್ರೆ ಬದುಕ್ಬೋದೋ ಇಲ್ವೋ ಗೊತ್ತಿಲ್ಲ. ಬಾಯಿ ಚೆನ್ನಾಗಿದ್ರೆ ಎಲ್ಲಿ ಬೇಕಿದ್ರು ಬದುಕ್ಬೋದು ಸರ್. ಓ ವಿನಯ್ ವೈಸ್, ನಮ್ ದೇವಸ್ಥಾನ ಇಲ್ಲೇ ಇದೆ. ಕೈ ಮುಗಿದು ಕುತ್ಕೊಂಡ್ಬಿಡ್ತೀನಿ. ಜೈ ಮಜಾ ಭಾರತ ಸೀಸನ್ 3 ಎಣ್ಣೆ ಹೊಡೆದ್ರೆ ಕಿಕ್ಕೇಶ್ವರ, ಕಮ್ಮಿ ಹೊಡೆದ್ರೆ ಇನ್ನು ಕಿಕ್ಕೇಶ್ವರ, ಜಾಸ್ತಿ ಹೊಡೆದ್ರೆ ಕಕ್ಕೇಶ್ವರ. ವೇಟರ್ ಸಾರಿ ಸರ್, ಸ್ವಲ್ಪ ಲೇಟ್ ಆಗೋಯ್ತು. ಇರ್ಲಿ ಪರವಾಗಿಲ್ಲ. ಈ ಬಾರಕ್ ನಾನೊಬ್ನೇನಾ? ಹೌದು ಸರ್. ನೋಡಿ ಎಲ್ಲ ಚೇರ್ಸ್ ಎಲ್ಲ ಖಾಲಿ ಇದಾವೆ. ಅಂದಾಗೆ ನಿಮ್ಗೆ ಏನ್ ತಗೊಂಡ್ಬರ್ಲಿ ಸರ್? ತರದು ಕುಡಿಯೋದೆಲ್ಲ ಇದ್ದಿದ್ದೆ. ನಿಮ್ಮ ಹೆಸರೇನ್ ಸರ್? ಸರ್ ನಿಮ್ಮನ್ನೇ ಕೇಳ್ತಾ ಇರೋದು. ನಿಮ್ಮ ಹೆಸರೇನ್ ಸರ್? ಸರ್ ಏನಾಯ್ತು? ಸರ್, ಬಾರ್ಗ್ ಬಂದು ಬಾರ್ ಸಪ್ಲೈಯರ್ನ ಸಾರ್ ಅಂತ ಕರೆದ ಮೊದಲ ಏಕೈಕ ವ್ಯಕ್ತಿ ಅಂದ್ರೆ ನೀವೇ ಸರ್. ಅಂದಾಗೆ ನಾನು ಸತ್ಯ ಹರಿಶ್ಚಂದ್ರ ಅಂತ. ನೋಡಕ್ಕೂ ಹಂಗೆ ಕಾಣಿಸ್ತಾ ಇದ್ದೀರಾ ಸರ್. ಸಾರ್ ನಿಮ್ಮಂತವ್ರು ಇನ್ನೂ ಈ ಭೂಮಿ ಮೇಲೆ ಇದಾರೆ ಸರ್. 10 ರೂಪಾಯಿ ಟಿಪ್ಸು ಹೋಗ್ಬಿಟ್ಟು ನನಗೆ 3 ಕ್ವಾರ್ಟ್ರು ಕುದುರೆ ರಮ್ ತಗೊಂಬರೋ. ಸರ್ ಒಬ್ರೇ ಇದ್ದೀರಾ, 3 ಕ್ವಾರ್ಟ್ರ? ಅರ್ಥ ಆಯ್ತು ಸರ್. ಏನ್ ಚಂದ ಕಾಣಿಸ್ತೀ ನಮ್ ಕುದುರೆ ರಮ್ಮವ್ವ. ನಾನು ನೀನು ಸೇರ್ದು ಅಂದ್ರೆ ಅಯ್ಯಪ್ಪ ಎಂತ ಮಜವವ್ವ. ನಿಮ್ ಡ್ರಿಂಕ್ಸ್ 3 ಗ್ಲಾಸ್ ಶೇರ್ ಮಾಡ್ಬಿಡಿ. ಒಬ್ರೇ ಇದ್ದೀರಾ 3 ಗ್ಲಾಸ್? ಯಾರೇ ಹೇಳಿದ್ದು ಒಬ್ರೇ ಇದ್ದೀನಿ ಅಂತ? ನಾನು ಅಮರ್ರು, ಇಲ್ಲಿ ಅಕ್ಬರ್ರು, ಇಲ್ಲಿ ಆಂಟೋನಿ. ಕಾಣಿಸ್ತಿಲ್ವಾ ನಿಮ್ಗೆ? ಏನ್ ಸರ್ ತಮಾಷೆ ಮಾಡ್ತಾ ಇದ್ದೀರಾ? ಯಾರಿದಾರೆ ಇಲ್ಲಿ? ಯಾರು ಇಲ್ಲ. ಅಲ್ಲ, ನೀನ್ ಸತ್ಯ ಹರಿಶ್ಚಂದ್ರ ತಾನೆ? ಹೌದು. ನೀನ್ ಸತ್ಯವಂತ ತಾನೆ? ಮತ್ ನಿನ್ ಕಣ್ಣಿಗೆ ಕಾಣಿಸ್ಬೇಕಲ್ಲ. ಇರ್ರೋ, ಯಾಕ್ರ ಅದಕ್ಕೆ ಬೇಜಾರ್ ಮಾಡ್ಕೊಂತೀರಾ? ಇರಿ ನೋಡಿ, ನಿಮ್ ಮಾತ್ ಕೇಳಿ ಅವ್ರು ಬೇಜಾರ್ ಮಾಡ್ಕೊಂಡಿದ್ದಾರೆ. ಅಯ್ಯಯ್ಯೋ ಸಾರಿ ಸರ್. ಸರ್ ಇದು ಅಮರ್ ಸರ್ಗೆ. ಕರೆಕ್ಟ್. ಇದು ಅಕ್ಬರ್ ಸರ್ಗೆ. ಸೂಪರ್. ಇದು ಆಂಟೋನಿ ಸರ್ಗೆ. ಫ್ಯಾಂಟಾಸ್ಟಿಕ್. ಕರೆಕ್ಟ್ ಅಲ್ವಾ ಸರ್? ಕರೆಕ್ಟ್. ಎಂಜಾಯ್ ಸರ್, ಎಂಜಾಯ್. ಕುಡೀರಿ ನಮ್ಗೆ ಯಾಕೆ ಕಂಡವ್ರ ಸಮಾಚಾರ. ಹಲೋ, ಏನೋ ಹೋಟ್ಲಿಗೆ ರೆಂಟ್ ಕಟ್ಟಕ್ ದುಡ್ಡಿಲ್ವಾ? 10,000 ಅಲ್ಲ 50,000 ಬೇಕಿದ್ರು ನಾನು ಕೊಡ್ತೀನಮ್ಮ. ಸರ್ 499 ರೂಪಾಯಿ ಬಿಲ್. ಬರ್ತಾ ಇದೀನಿ. ಬಂದೆ ಇವಾಗ. ಸರ್ ಬಿಲ್ ಕೊಟ್ಬಿಟ್ಟು ಹೋಗಿ ಸರ್. ಇಲ್ಲಿ ಫೋನಲ್ಲಿ ಮಾತಾಡ್ತಾ ಇಲ್ವಾ? ಅಲ್ಲಿ ಅಕ್ಬರ್ ಅಮರ್ ಇದಾರೆ, ಇಸ್ಕೋ. ಸರ್ ಏನ್ ತಮಾಷೆ ಮಾಡ್ತಾ ಇದ್ದೀರಾ? ಯಾರಿದಾರೆ ಇಲ್ಲಿ? ಸುಮ್ನೆ ಬಿಲ್ ಕೊಟ್ಬಿಟ್ಟು ಹೋಗಿ ಸರ್. ಏನೋ ಯಾರು ಇಲ್ವಾ? ಎಷ್ಟು ಕ್ವಾರ್ಟರ್ ಎಣ್ಣೆ ತಂದೆ? 3 ಕ್ವಾರ್ಟರ್. ಎಷ್ಟು ಗ್ಲಾಸ್ಗೆ ಹಾಕ್ತೆ? 3 ಗ್ಲಾಸ್ಗೆ. ಯಾರ್ಯಾರಿದ್ದಾರೆ ಅಂತ ಹಾಕ್ತೆ? ಅಮರು, ಅಕ್ಬರ್, ಆಂಟೋನಿಗೆ ಅಂತ ಹಾಕ್ತೆ. ಅಮರ್ ಹತ್ರ ದುಡ್ಡಿಲ್ಲ, ಅಕ್ಬರ್ ಇಲ್ಲ, ಆಂಟೋನಿ ಹತ್ರ ಇಸ್ಕೋ ಅಷ್ಟೇ.
ಮರ್ಯಾದೆಯಿಂದ ಬಿಲ್ ಕೊಟ್ರೆ ಸರಿ, ಇಲ್ಲ ಅಂದ್ರೆ ನೋಡೋದೇ ಆಮೇಲೆ. ನನ್ ಕತ್ತಿನ ಪಟ್ಟಿಗೆ ಕೈ ಹಾಕ್ತೀಯ? ಮ್ಯಾನೇಜರ್ ಮ್ಯಾನೇಜರ್ ನಿಮ್ ಬಾರಲ್ಲಿ ಹಿಂಗೇನ್ರಿ ಕಸ್ಟಮರ್ಗೆ ಟ್ರೀಟ್ ಮಾಡೋದು? ಏನ್ರಿ ಅದು ರಾಜು? ಸರ್ 3 ಕೊಟ್ರು ಎಣ್ಣೆ ಕುಡಿದ್ಬಿಟ್ಟು ಗಟ 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 ಅಂತ ಬಿಲ್ ಕೊಡದೆ ವಾಪಸ್ ಹೋಗ್ತಾವನೆ. ಅಯ್ಯಪ್ಪ, ಈ ತರ ಅವಮಾನ ನಾನೆಲ್ಲೂ ಸಹಿಸ್ಕೊಂಡಿಲ್ಲ ಕಣ್ರಪ್ಪ. ಎತ್ತ ಕೈನ. ಸರ್, ನನ್ನ ಹೆಸರು ಅಮರ್ ಅಂತ. ನನ್ನ ಫ್ರೆಂಡ್ ಅಕ್ಬರ್ ಆಂಟೋನಿ ಜೊತೆ ಎಣ್ಣೆ ಕುಡಿಯೋಣ ಅಂತ ಬಂದೆ ಸರ್. ನನ್ನ ಹತ್ರ ದುಡ್ಡಿಲ್ಲ, ಅಕ್ಬರ್ ಇಲ್ಲ ಅಂದ್ರೆ ಆಂಟೋನಿ ಹತ್ರ ಇಸ್ಕೊ, ನನಗೆ ಅರ್ಜೆಂಟ್ ಕೆಲಸ ಇದೆ ಅಂತ ನಾನು ಹೋಗ್ತಿದ್ರೆ ನನ್ನ ಕತ್ತಿನ ಪಟ್ಟಿನ ಹಿಡ್ಕೊಂಡು ಜಗಳ ಮಾಡ್ತಾ ಇದ್ದಾನೆ ಸರ್. ಅಕ್ಬರ್ ಇಲ್ಲ ಆಂಟೋನಿ ಹತ್ರ ದುಡ್ಡು ಇಸ್ಕೋಬೇಕು ತಾನೆ? ಸರ್ ಅವ್ರು ಯಾರು ಇಲ್ಲ ಸರ್. ಎಣ್ಣೆ ಎಷ್ಟು ತರಿಸಿದ್ರು? 3 ಕ್ವಾರ್ಟರ್ ತರಿಸಿದ್ರು. ನಾನೇ 3 ಲೋಟಗೆ ಹಾಕ್ದೆ. ಯಾರ್ಯಾರಿಗಂತ ಹಾಕ್ದೆ? ಅಮ್ಮರ್ಗೆ, ಅಕ್ಬರ್ಗೆ, ಆಂಟೋನಿಗೆ ಅಂತ ಹಾಕ್ದೆ. ಅಂದ್ರೆ ಅವ್ರಿದ್ರು ಈಗ ತಾನೇ ಇಲ್ಲ ಅಂದಲ್ಲೋ? ಸಾರ್ ಅವ್ರು ಯಾರು ಇಲ್ಲ ಸರ್. ಇದ್ರು ಅಂದಲ್ಲೋ? ಅಯ್ಯೋ ಸಾರ್, ನಿನ್ನಂತ ಕಚಡ ನನ್ನ ಮಕ್ಕಳನ್ನ ತುಂಬಾ ಜನರು ನೋಡಿದೀನಿ. ಮುಚ್ಕೊಂಡು ಅವ್ರಿಬ್ರು ಹುಡುಕಿ ಬಿಲ್ ಇಸ್ಕೊ ಬಂದ್ರೆ ಸರಿ, ಇಲ್ಲ ಆ ಬಿಲ್ ದುಡ್ಡನ್ನ ನೀನ್ ಸಮುದ್ರದಲ್ಲಿ ಕಟ್ ಮಾಡ್ತೀನಿ. ಸರ್ ಸಾರಿ ಸರ್, ಬೇಜಾರ್ ಮಾಡ್ಕೋಬೇಡಿ, ನೀವು ಹೊಡಿ. ಇರ್ರಿ ಸರ್, ಕ್ಯಾಬ್ ಬುಕ್ ಮಾಡ್ಲಾ? ಏನು ಪರವಾಗಿಲ್ಲ ಸರ್. ಒಳ್ಳೆ ವ್ಯಕ್ತಿ ಅನ್ಕೊಂಡು ಕುಡಿಯೋಕ್ಕಿಂತ ಮುಂಚೆ ಟಿಪ್ಸ್ ಕೊಟ್ಬಿಟ್ಟೆ. ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ, ಕೊಡೋ ವಾಪಸ್ಸು. ಇಷ್ಟೇನಾ? ಪರವಾಗಿಲ್ಲ. ಒಳ್ಳೆವನು ಅಂತ ನಂಬಿದ್ಕೆ ಸರಿಯಾಗಿ ಇಟ್ಟ. ಮಗನ ನೀನ್ ಆಚೆ ಸಿಕ್ಕು ನೋಡ್ಕೊತೀನಿ, ನೀನ್ ನಾಳೆ ತಗಡು. ದುಡ್ಡು ಬೇರೆ ಇಲ್ಲ. ಮಗ ಅವತ್ತು ಬಿಲ್ ಕೊಡದೆ ವಾಪಸ್ ಹೋದೆ ಅನ್ನಲ್ಲ, ಅವನು ಮತ್ತೆ ಬರ್ತಾ ಇದ್ದಾನ ಕಣ. ಇವತ್ ನಾನು ಹೋಗ್ತೀನಿ ಕಣ. ನಾನ್ ಯಾರು, ಯಾವ ಪಾತ್ರ ಯಾರಿಗ್ ಬೇಕಾದ್ರೆ ಕಾಸ್ಟಿಂಗ್ ಆಗ್ಬೋದು, ಆದ್ರೆ ಯಾಮರ್ಸ್ ಅವ್ರಿಗೆ ಬುದ್ಧಿ ಕಲಿಸ್ಬೇಕಾದ್ರೆ ಆ ಕಾಸ್ಟಿಂಗ್ ಈ ನೆತ್ತಿನ ಮಿಲ್ಗೆ ಆಗೋದು. ಆಲ್ ದ ಬೆಸ್ಟ್ ಮಗ. ನಮಸ್ಕಾರ 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 ನಮಸ್ಕಾರ. ಸರ್, ನಿನ್ನೆ ಸಪ್ಲೈ ಮಾಡಿದ ವೇಟ್ರ್ ಇವತ್ತಿಲ್ಲ ಸರ್. ಏನೋ ಪ್ಲಾನ್ ಮಾಡ್ಕೊಂಡಿದ್ದಾನಲ್ಲ. ಹೌದು ಸರ್. ಅಮರ್, ಅಕ್ಬರ್, ಆಂಟೋನಿ ಇವ್ರಿಗೆಲ್ಲ ಒಂದೊಂದು ಕ್ವಾರ್ಟರ್ ತಾನೆ. ನಾನು ತರ್ತೀನಿ ಸರ್. 10 ರೂಪಾಯಿ ಟಿಪ್ಸು. ಓ ಥ್ಯಾಂಕ್ ಯು ಸೊ ಮಚ್. ಸ್ಕ್ರಿಪ್ಟ್ ಬರ್ಕೊಂಡು ನನಗೆ ಯಾಮಾರ್ಸಕ್ ನೋಡ್ತಾ ಇದ್ದಾರೆ. ಅಷ್ಟು ಸುಲಭವಾಗಿ ನಾನು ಯಾಮಾರಲ್ಲ. ಬಂತು. ಸರ್, ಇದು ಅಕ್ಬರ್ಗೆ. ಸರ್, ಇದು ಆಂಟೋನಿಗೆ. ಸರ್, ಇದು ನಿಮ್ಗೆ. ಕುಡೀರಿ ಸರ್, ಕುಡೀರಿ. ಏನಾಯ್ತ್ರಿ? ಆಂಟೋನಿ ತಲೆ ಮೇಲೆ ಸೊಳ್ಳೆ ಕೂತಿತ್ತು, ಹಂಗೆ ಓಡಿಸ್ಬಿಟ್ಟೆ. ಕುಡೀರಿ ಸರ್, ಕುಡೀರಿ. ಏನ್ ಸರ್, ಅಕ್ಬರ್ ಅವರು ಮೇಲ್ ಕೂತ್ಕೊಳ್ತೀರಾ? ಅಕ್ಬರ್ ಅಲ್ಲಿ ಕೂತ್ಕೊಂಡಿದ್ದಾನ ಕಣ. ಅಕ್ಬರ್ ಅವರು ಇಲ್ಲಿ ಕೂತಿದ್ರು, ಇಲ್ಲಿಂದ ಎತ್ಕೊಂಡೋಗಿ ಅಲ್ಲಿ ಕೂತ್ಕೊಂಡು. ಹ್ಞೂ ಸರ್, ಇಲ್ಲಿ ಕೂತ್ಕೊಳ್ಳಿ ಬನ್ನಿ. ನಾನೇ ಕಿಲಾಡಿ ಅಂದ್ರೆ ನನ್ನ ಮಗ ನನಗಿಂತ ಜಗತ್ ಕಿಲಾಡಿ. ಇವಾಗ ತೋರಿಸ್ತೀನಿ ನೋಡಿ. ಹಲೋ 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 ಸರ್, ಕೇಳ್ತಾ ಇಲ್ವಾ ಸರ್? ಕೇಳಿಸ್ತಿದೆ ಹೇಳಿ. 499 ಬಿಲ್. ಅದನ್ನ ಅಕ್ಬರ್ ಮತ್ತೆ ಆಂಟೋನಿ ಹತ್ತನೇ ಇಸ್ಕೋಕಂತ ನಾನು ಬಾತ್ರೂಮ್ ಮತ್ತೆ ಹೋದ್ರೆ ಸರ್, ಅಲ್ಲಿ ಸಿಕ್ಕಿದ್ರು ಅವರು. ಅವ್ರು ಹೇಳಿದ್ರು ಇವತ್ತು ಅಮರ್ ಅವ್ರು ಕೊಡ್ತಾರಂತ. ಸೆಲ್ಫಿ ಬೇರೆ ತೆಗೆದ್ರು ಸರ್. ಪಾಪ ಸುಮ್ಮನೆ ನಿಂತಿದ್ರಲ್ವಾ, ನಾನೇ ಕ್ಯಾಬ್ ಮಾಡಿಬಿಟ್ಟು ಕಳ್ಸಿದೆ ಸರ್. ಮೊದಲು ಬಿಲ್ ಕೊಡಿ ಸರ್. ಯಾವನ್ನ ಕೇಳಿ ನೀನ್ ಡಿಸಿಷನ್ ತಗೊಂಡೆ ಗುರು? ಅವ್ರಿಬ್ರನ್ನ ಮನೆಗೆ ಕಳ್ಸೋಕೋ ಮುಂಚೆ ನನ್ನ ಹತ್ರ ಕೇಳ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿನ್ಗೆ? ಪರ್ಸ್ ಅವ್ರ ಹತ್ರನೇ ಇತ್ತು. ಸರ್, ಯಾರ ಹತ್ರ ನಾಟಕ ಆಡ್ತಿದ್ದೀರಾ? ಮೊದಲು ಬಿಲ್ ಕೊಡಲ್ಲ. ನನ್ ಕತ್ತಿನ ಪಟ್ಟಿಗೆ ಕೈ ಹಾಕ್ತೀಯಾ? ಮ್ಯಾನೇಜರ್ ಮ್ಯಾನೇಜರ್
ಇವಾಗ ಏನಾಯ್ತ್ರಿ ಸರ್ 3 ಕ್ವಾರ್ಟರ್ ಎಣ್ಣೆ ಕುಡಿದು ಬಿಟ್ಟು ಬಿಲ್ ಕೊಡದೆ ಓಡೋಗ್ತಿದ್ದಾರೆ ಸರ್. ನಾನು ಓಡೋದ್ನ ಇಲ್ಲ ಮಾನ ಮರ್ಯಾದೆ ಏನಾಗ್ಬೇಡ ಸರ್. ನನ್ನ ಹೆಸರು ಅಮರ್ ಅಂತ ಸರ್. ಅದ್ರ ಜೊತೆಗೆ ಅಕ್ಬರ್ ಆಂಟೋನಿ ಇದ್ರು ಸರ್. ಈಗ ನೋಡಿದ್ರೆ ಬಿಲ್ ಕೊಡ್ತಾ ಇಲ್ಲ ಇವರು. ಎಲ್ಲಿಂದ ಕೊಡ್ಲಿ ಸರ್? ನನ್ ಜೇಬ್ ತುಂಬಾ ಚಿಕ್ಕದು ಅಂತ ಅವ್ರಿಬ್ರು ಕೈಗೆ ನಾನು ಪರ್ಸ್ ಕೊಟ್ಟಿದ್ದೆ ಸರ್. ಇವ್ನು ನನ್ ಕೇಳ್ದೆ ಅವ್ರಿಗೆ ಕ್ಯಾಬ್ ಮಾಡಿ ಮನೆಗೆ ಕಳಿಸ್ಬಿಟ್ಟು ಈಗ ಬಿಲ್ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಲಿ ಸರ್? ಹೌದೇನ್ರಿ? ಹೌದು ಸರ್, ಆದ್ರೆ ಅವ್ರು ಇಲ್ಲ. ನೀವೇ ಕ್ಯಾಬ್ ಮಾಡಿ ಕಳ್ಸಿದ್ಮೇಲೆ ಅವ್ರೇನ್ ಕೋಣೆ ಒಳಗಿರ್ತಾರ? ನೀವೇನು ತಲೆ ಕಟ್ಕೊಬಿಡಿ. ನಿಮ್ ಬಿಲ್ ದುಡ್ಡನ್ನ ಅವ್ನ್ ಸ್ಯಾಲರಿ ಕಟ್ ಮಾಡ್ತೀನಿ. ತಾವು ಬೇಜಾರು ಮಾಡ್ಕೊಬಿಡಿ, ಹೊರಡಿ. ಬುಕ್ ಮಾಡ್ಲಾ? ಏನು ಪರವಾಗಿಲ್ಲ ಸರ್. ಒಳ್ಳೆ ವ್ಯಕ್ತಿ ಅಂತ ಕುಡಿಯೋದ್ಕಿಂತ ಮುಂಚೆ ಟಿಪ್ಸ್ ಬೇರೆ ಕೊಟ್ಟೆ. ಎಷ್ಟು ಕೊಟ್ಟೆ ಅಂತ ಗೊತ್ತಿಲ್ಲ. ಇಷ್ಟೇನಾ? ಥ್ಯಾಂಕ್ ಯು ಸೋ ಮಚ್. ವೇಟರ್ ಏನ್ ಮಾಡ್ತಿದ್ರು? ಲೋ ಮಗ, ಆ ಕಿತ್ತೋದ್ ನನ್ ಮಗ ಪುನಃ ಬಂದಿದ್ದಾನೆ. ಇವತ್ತು ಏನೇ ಆಗ್ಲಿ ಬಿಡಬಾರ್ದು, ಇಬ್ರು ಜೊತೆಲೆ ಹೋಗೋಣ. ಸರ್ ನಮಸ್ಕಾರ. ಆಂಟೋನಿ ಅವ್ರಿಗೂ ನಮಸ್ಕಾರ, ಅಕ್ಬರ್ ಅವ್ರಿಗೂ ನಮಸ್ಕಾರ. ಲೋ ನಮಸ್ಕಾರ ಮಾಡು. ನಮಸ್ಕಾರ ಸರ್. 3 ಕ್ವಾರ್ಟರ್ ಎಣ್ಣೆ ತಂದಿದ್ದೀನಿ, ಹಾಕ್ಲಾ ಸರ್? ಸಾರಿ ಕಣ್ರು, ಅವ್ರಿಬ್ರು ಇವತ್ತು ನನ್ನ ಜೊತೆ ಎಣ್ಣೆ ಕುಡಿಯಕ್ ಬಂದಿಲ್ಲ ಕಣ್ರು. ನಾನೊಬ್ನೇ ಬಂದಿದ್ದೀನಿ. ಲೇ ನೀನ್ ಅಕ್ಬರ್ ನೀನ್ ಆಂಟೋನಿಯಾಗಿ ಇವತ್ತು ನನ್ನ ಜೊತೆ ಎಣ್ಣೆ ಹೊಡಿರೋ. ಅಯ್ಯಯ್ಯೋ, ಗ್ಯಾಸ್ ನ ಲೀಕ್ ಮಾಡಿ ಲೈಟರ್ ನ ಕೈಯಲ್ಲಿ ಇಟ್ಟು ಕಿಚನ್ ಅಲ್ಲಿ ಕೂತ್ಕೋತೀನಿ. ನಿನ್ ಜೊತೆ ಮಾತ್ರ ಎಣ್ಣೆ ಹೊಡಿಯ ಕೂರಲ್ಲ ಗುರು. ನಡು ರಾತ್ರಿ ನಡು ನೀರಲ್ಲಿ ಬೇಕಾದ್ರೆ ಕೂತ್ಕೊಳ್ತೀನಿ, ನಿನ್ ಜೊತೆ ಮಾತ್ರ ಡ್ರಿಂಕ್ಸ್ ಮಾಡಕ್ ಕೂತ್ಕೊಳ್ಳಲ್ಲ. ನಾನು ನಂಬ್ರೋ, ನಾನು ಬಿಲ್ ಕೊಡ್ತೀನಿ ಕಣ್ರು. ಇಲ್ಲಿ ನೋಡ್ರು ತಗೋ ಬಂದಿದ್ದೀನಿ. ಬರ್ರೋ, ಇವತ್ತು ಎಣ್ಣೆ ಹೊಡಿಯಕ್ಕೆ ಕಂಪ್ನಿ ಕೊಡ್ರು. ಪಕ್ಕನಾ? ಪಕ್ಕ. ಯಾಮರ್ಸಲ್ಲ ತಾನೆ? ಯಾಮರ್ಸಿದ್ರೆ ಎಕ್ಕಡ ತಗೊಂಡು ಹೊಡಿ. ಹೌದಾ? ಕುಡಿರೋ. ಲೇ ಅಕ್ಬರ್. ಯಾರು? ನೀನೆ. ನಾನ್ ನಿತಿನ್. ಲೇ ನೀನ್ ಅಕ್ಬರ್ ಅಲ್ಲ ಕಣೋ, ನಿತಿನ್. ಅಕ್ಬರ್ ಅಂದ್ರೆ ಯಾರು ಗೊತ್ತೇನೋ ನಿನ್ಗೆ? ಯಾರು? ರಚಿತಾ ಮೇಡಮ್ ಪರ್ಸನಲ್ ಅಸಿಸ್ಟೆಂಟ್ ಕಣೋ. ರಚಿತಾ ಮೇಡಮ್ಗೆ ಅವರು ಅಂದ್ರೆ ಪಂಚ ಪ್ರಾಣ. ಹಾಗಾದ್ರೆ ನಾನೇ ಅಕ್ಬರ್. ಲೇ ಆಂಟೋನಿ. ಯಾರು? ಸಿರಿ ಮೇಡಮ್ ಪಿಯನಾ? ಅಲ್ಲ ಕಣೋ, ಅವ್ನ್ ದೊಡ್ಡ ಹೀರೋ. ರಚಿತಾ ಮೇಡಮ್ 400 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿ ಅವನಿಗೆ ಸಿನಿಮಾ ಮಾಡ್ತಾ ಇದಾರೆ ಕಣೋ. ರಚಿತಾ ಮೇಡಮ್. ಹಲೋ, ಲೇ ಶೂಟಿಂಗ್ ಅಲ್ಲಿ ಇದೀನಿ ಕಣ, ಮತ್ತೆ ಫೋನ್ ಮಾಡ್ಬೇಡ. ಓಕೆ ಅಂದ್ರೆ ಆಂಟೋನಿ. ಲೇ ಅಕ್ಬರ್ ತಗೊಳ. ನಾನ್ ನಿನ್ನ ಹತ್ರ 2,000 ರೂಪಾಯಿ ದುಡ್ಡು ಇಸ್ಕೊಂಡಿದ್ನಲ್ಲ, ಮರ್ತೇ ಹೋಗ್ಬಿಟ್ಟಿದ್ದೆ ಕಣ. ತಗೊಳ. ಅಮರ್, ನನ್ನ ಹತ್ರ ನಾವು 500 ರೂಪಾಯಿ ಇಸ್ಕೊಂಡಿದೆ ಅಲ್ವಾ? ಮರ್ತೇ ಹೋಗಿದ್ದೆ ಮಗ. ತಗೊಳ. ಲೇ ಅಲ್ಲ ಕಣ್ರು, ನಾನೇನೋ ಇಸ್ಕೊಂಡಿದ್ದು ವಾಪಸ್ ಕೊಟ್ಬಿಟ್ಟೆ ನೆನಪು ಮಾಡಿ. ನೀನ್ ಇಸ್ಕೊಂಡಿರೋ 2,000 ಕೊಟ್ಟೇ ಇಲ್ವಲ್ಲ ನನಗೆ. ಲೇ ಅಕ್ಬರ್, ಅದು ನಮ್ಮ ಅಮರ್ ಹತ್ರ ಇಸ್ಕೊಂಡಿದ್ಯಾ? ಏಯ್ ಕೊಡ, ಮುಚ್ಕೊಂಡು ದುಡ್ಡು ಕೊಡಲೇ. ಕೊಡ ಎಲ್ಲ ದುಡ್ಡು. ಲೇ ನೀನ್ 3,000 ಕೊಟ್ಟೇ ಇಲ್ವಲ್ಲೋ? ನೀನು ತಗೊಂಡಿದ್ಯಾ? ಕೊಡಲ್ಲ. ಕೊಡ ಸರ್. ಅಮರ್ ಸರ್ ತಗೊಳ್ಳಿ ಸರ್, ತಗೊಳ್ಳಿ. ಅಮರ್ ಸರ್ಗೆ ಮೋಸ ಮಾಡ್ತೀಯಾ? ಮಗ ಬೈಲೆ. ಈ ಮಗ ಯಾಕೋ ನಮ್ಗೆ ಪುಂಕ್ತವನಲ್ಲ? ಹೌದಲ್ವಾ? ಲೇ ಅಕ್ಬರ್, ನಿನ್ ಹೆಂಡತಿ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ನನ್ನ ಹತ್ರ 2 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ. ನಿನ್ ಮಗ 2ನೇ ಕ್ಲಾಸ್ ಓದ್ತಾ ಇದ್ದಾನೆ, ಇನ್ನು ಯಾಕಪ್ಪ ವಾಪಸ್ ಕೊಟ್ಟಿಲ್ಲ? ಕೊಡಲ್ಲ ಕಣೋ. ನನ್ ಮಗನ್ ಗ್ರಾಜುಯೇಟೆಡ್ ಆಗಿ ಅವನಿಗೆ ಜಾಬ್ ಸಿಕ್ಕಿ ರಿಟೈರ್ಡ್ ಆದ್ರೂ ನಿಂಗೆ 1 ರೂಪಾಯಿ ಕೊಡಲ್ಲ. ಕೊಡಲ್ವಾ? ಲೇ ಆಂಟೋನಿ, ನೀನ್ ಮನೆ ಕಟ್ಟಕ್ಕೆ ನನ್ನ ಹತ್ರ 3 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡಿದ್ದಲ್ಲ, ಮನೆ ಕಟ್ಟಿ ಲೀಸಿಗೆ ಕೊಟ್ಟಿದ್ಯಾ, ಇನ್ನು ಯಾಕಪ್ಪ ಕೊಟ್ಟಿಲ್ಲ? 3 ಲಕ್ಷ ಅಲ್ಲ, 3 ಪೈಸೆನೂ ಕೊಡಲ್ಲ. ಅದೇನ್ ಕಿತ್ಕೊಳ್ತೀಯ? ಕಿತ್ಕೋ. ಕೊಡಲ್ವಾ? ಕೊಡಲ್ಲ. 1 ನಿಮಿಷ ಬಂದೆ. ಬರೋಗು. ಕೊಡ್ತೀರಾ ಇಲ್ಲರಪ್ಪ ನೀವು ಇವಾಗ? ಕೊಡಲ್ಲ ಕಣ. ಹಂಗಾದ್ರೆ ಮ್ಯಾನೇಜರ್ಗೆ ಹೇಳ್ತೀನಿ. ಮ್ಯಾನೇಜರ್ ಅಲ್ಲ, ಅವನ ಅಪ್ಪನ ಹತ್ರ ಹೇಳ್ಕೊ. ಅಕ್ಬರ್, ನಮ್ಮ ಮ್ಯಾನೇಜರ್ ಬಗ್ಗೆ ಸ್ವಲ್ಪ ಹೇಳ, ಇವನು ತಿಳ್ಕೊಳ್ಳಿಲ್ಲ. ಅಂದ್ರೆ ಅಕ್ಬರ್ ಅಂತೋನಿ ಇವ್ರೇನಾ? ಮಗ, ನಾವು 1 ಪೆಗ್ ಹಾಕ್ತಿವಿ ಅಂತ ಒಂದು ಫುಲ್ ಬಾಟ್ಲು ಎಣ್ಣೆ ಕುಡಿದ್ರು ಆ ಲೂಸರ್ ನನ್ ಮಗನಿಗೆ ಗೊತ್ತಾಗಲ್ಲ. ಅವನ್ ಯಾವ ಸೀಮೆ ಮ್ಯಾನೇಜರ್? ಕರೆಕ್ಟ್ ಕಣ. ಕ್ಯಾಶ್ ಕೌಂಟರ್ ಅಲ್ಲಿ 5,000 ರೂಪಾಯಿ ಎತ್ಕೊಂಡ್ರು, ಬಡಿದ್ಕೇನು ಗೊತ್ತಾಯ್ತಿರ್ಲಿಲ್ಲ. ಕರೆಕ್ಟ್ ಕಣ ಅಂತೋನಿ. ಎಲ್ಲ ಕಳ್ಳು ನಾನು ಮಕ್ಕಳ
ಉಂಡು ಮನೆ ಇದ್ದೀರಾ ತಡೀರಿ ನಿಮಗ್ ಮಾಡ್ತೀನಿ ಪೊಲೀಸ್ ಕರೆಸ್ತೀನಿ ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡಿ ಸರ್ ಪ್ಲೀಸ್. ಸುಮ್ಮನೆ ಬಿಡ್ಬೇಡಿ ಸರ್, ಅವರಿಬ್ರು ಸೇರಿ ನನ್ಗೆ 5 ಲಕ್ಷ ದುಡ್ಡು ಕೊಡ್ಬೇಕು ಸರ್. ನೀವೇ ದಯವಿಟ್ಟು ಹೆಂಗಾದ್ರೂ ಮಾಡಿ ಕೊಡಿಸ್ಬೇಕು ಸರ್. ಕೊಡಿಸ್ತೀನಿ ಇಬ್ರ ಹತ್ರನು ಕಕ್ಕಿಸ್ತೀನಿ. ಏ ವಾಚ್ಮ್ಯಾನ್ ಡೋರ್ ಕ್ಲೋಸ್ ಮಾಡೋ. ನಾನು ಮ್ಯಾನೇಜರ್ ಅಲ್ಲ, ಪೊಲೀಸ್ ಕರೆಸ್ತೀನಿ. ಹಲೋ ಪೊಲೀಸ್. ಸರ್ ಪ್ಲೀಸ್ ಸರ್, ಕಂಪ್ಲೇಂಟ್ ಮಾಡ್ಬಿಡಿ ಸರ್. ಕಾಲು ಇಟ್ಕೊಳ್ತೀವಿ ಸರ್. ಮೇಲೆದ್ದಳ್ರ ಬರ್ರ. ನಿಮ್ಗೊಂದು ಮಾತು ಹೇಳ್ತೀನಿ ಬರ್ರ. ಲೇ, ಅರ್ಥ ಆಗದೆ ಇರೋ ವಿಷಯನ ಹುಡುಕಕ್ ಹೋಗ್ಬಾರ್ದು. ಗೊತ್ತಾಯ್ತು ಅಂದ್ರೆ ಅದನ್ನ ಜಾಸ್ತಿ ಕೆದ್ಕಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಇಲ್ಲ ಅರ್ಥ ಆಗ್ಲಿಲ್ಲ. ಅರ್ಥ ಆಗಂಗ್ ಹೇಳ್ತೀನಿ. 5,000 ಕೊಡ್ರಿ. ಯಪ್ಪ ಜಗಕ್ಕಿಲ್ಲಾಡಿ ಬಿಡಮ್ಮ, ನೀನ್ ಇಲ್ದಿರೋ ಕ್ಯಾರೆಕ್ಟರ್ಗಳೆಲ್ಲ ನೀನ್ ಮಾಡ್ಕೊಂಡು ಪಾಪ. ಗುರುಜಿ ಹೇಗಿತ್ತು ಸ್ಕಿಟ್ಟು? ಈಗ ಆಗತ್ತೆ ಹೋದ್ರೆ? ಕೆಲವು ಟೈಮ್ ಮಾಡಿರ್ತಾರೆ ಸರ್, ನಾನ್ ಮಾಡಿಲ್ವಾ? ಎಕ್ಸ್ಪೀರಿಯನ್ಸ್ ಇಲ್ಲ. ಓಕೆ ನಿತಿನ್ ಸರ್, ಏನ್ ನಿನ್ನ ಅಷ್ಟೇ ಎಮರ್ಸ್ಬೇಡ. ಗೊತ್ತಿದ್ದು ಹೆಂಗ್ ಬಿದ್ದೆ ನೀನು? ಅವನಾದ್ರೆ ಫಸ್ಟ್ ಟೈಮ್ ಗೊತ್ತಾಗಿಲ್ಲ ಅವನಿಗೆ. ನಾವು ಅರ್ಥ ಮಾಡಿಸ್ತಾ ಇದ್ದೀವಿ, ಮ್ಯಾನೇಜರ್ಗೆ ಗೊತ್ತಾಗ್ತಿಲ್ಲ. ಓಕೆ, ಇಟ್ ವಾಸ್ ಡೆಫಿನೆಟ್ಲಿ ಎಂಟರ್ಟೈನಿಂಗ್ ಆಗಿತ್ತು. ಒನ್ ಲೊಕೇಶನ್, ಇಟ್ ವಾಸ್ ಫನ್. ಡು ವೆಲ್. ಥ್ಯಾಂಕ್ ಯು ಗುರುಜಿ. ರಾಚಿ ಗುಡ್. ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು, ಬಟ್ ಯಸ್ ನೈಸ್ ಇಟ್ ವಾಸ್. ಆ್ಯಂಡ್ ರಜನಿಕಾಂತ್ ಸ್ಟೈಲ್, ಶಾರುಖ್ ಖಾನ್ ಸ್ಟೈಲ್ ಚೆನ್ನಾಗಿತ್ತು. ಆ್ಯಂಡ್ ಹರೀಶ್ ಎಲ್ರಿಗೂ ಕನ್ಫ್ಯೂಸ್ ಮಾಡ್ದಂಥ, ಆಮೇಲೆ ಲೈಕ್ ಕನ್ಫ್ಯೂಸ್ ಮಾಡಿದ್ದು ಚೆನ್ನಾಗಿತ್ತು. ಆ್ಯಂಡ್ ಐ ಥಿಂಕ್ ಐ ಶುಡ್ ರಿಯಲಿ ಟಾಕ್ ಅಬೌಟ್ ಅಕ್ಬರ್ ಅಂಡ್ ಆಂಟೋನಿ. ಯು ಗೈಸ್ ವರ್ ಅಮೇಸಿಂಗ್. ಆ್ಯಕ್ಚುಲಿ ನೀವಿಬ್ಬರು ತುಂಬ ಚೆನ್ನಾಗಿ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. Big round of applause. You both nailed it. Thank you Rachi. And boys, ಅವರು ಕರ್ಕೊಂಡು ಎಕ್ಸಿಟ್ ಆಗ್ಬೋದು. ಆಲ್ ದಿ ಬೆಸ್ಟ್. ಇದರೊಂದಿಗೆ ಇವತ್ತಿನ ಎಪಿಸೋಡ್ಗೆ ಶುಭಂ ಅಂತ ಹೇಳ್ತಾ ಇದೀವಿ. ನಾಳೆ ಮತ್ತೆ 8 ಗಂಟೆಗೆ ಸಿಗೋಣ. ಸಿಕ್ಕಾಪಟ್ಟೆ ಮಜಾ ಮಾಡೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಗುಡ್ ನೈಟ್, ಶುಭರಾತ್ರಿ.